ಈ ಚಿತ್ರದಲ್ಲಿ ಕಲ್ಪವೃಕ್ಷ ಅಥವಾ ಮಾನವ ವೃಕ್ಷದ ರಹಸ್ಯವನ್ನ ನೀಡಲಾಗಿದೆ. ಮೊದಲನೆಯದಾದ ಸತ್ಯ ತ್ರೇತಾಯುಗವನ್ನ ಇಲ್ಲಿ ಕಾಂಡದ ರೂಪದಲ್ಲಿ ತೋರಿಸಲಾಗಿದೆ. ಇಲ್ಲಿ ಒಂದು ಧರ್ಮ, ಒಂದು ರಾಜ್ಯ, ಒಂದು ವಂಶ, ಒಂದು ಭಾಷೆ ಇತ್ತು. ಮರ ಬೆಳೀತಿದ್ದಂಗೆ ಅನೇಕ ಎಲೆಗಳು ಉತ್ಪತ್ತಿ ಆಗ್ತದೆ, ಅಂದ್ರೆ ಜನಸಂಖ್ಯೆ ಹೆಚ್ಚಾಗ್ತದೆ. ದ್ವಾಪರ ಯುಗದಲ್ಲಿ ಮನುಷ್ಯನು ದೇವರನ್ನ ಹುಡುಕೋದಕ್ಕೆ ಪ್ರಾರಂಭಿಸಿದಾಗ ಅನೇಕ ಧರ್ಮಗಳು ಅಂದ್ರೆ ಇಸ್ಲಾಂ ಧರ್ಮ, ಬುದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಸನ್ಯಾಸಿ ಧರ್ಮ, ಮುಸ್ಲಿಂ ಧರ್ಮ ಸ್ಥಾಪನೆ ಆಗ್ತದೆ. ಕಲಿಯುಗದಲ್ಲಿ ಧರ್ಮ ಸಂಸ್ಥಾಪಕರ ಬರುವಿಕೆಯ ನಂತರ ಅನೇಕ ಸಾಧುಗಳು, ಸನ್ಯಾಸಿಗಳು ಬರೋದಕ್ಕೆ ಶುರು ಮಾಡ್ತಾರೆ. ನಂತರ ಮಠ ಆಶ್ರಮಗಳನ್ನ ಸ್ಥಾಪನೆ ಮಾಡಲಾಗಿತ್ತು. ಇವತ್ತಿಗೆ ಧರ್ಮ ಅನ್ನೋದು ಬಹಳ ವಿಸ್ತಾರವಾಗಿದೆ. ಹೀಗಾಗಿ ಕಲ್ಪವೃಕ್ಷ ಈಗ 5,000 ವರ್ಷಗಳಷ್ಟು ಹಳೆಯದಾಗಿದೆ. ನಾವು 4 ಯುಗಗಳಲ್ಲಿ ನಮ್ಮ ವೈಯಕ್ತಿಕ ಪಾತ್ರಗಳನ್ನ ನಿರ್ವಹಿಸುತ್ತಿದ್ದೇವೆ ಮತ್ತೆ ನಮ್ಮ ಇಡೀ ಜೀವನವನ್ನ ಸಾಧಿಸಿದ್ದೇವೆ. ಈಗ ಭಗವಂತ ಒಂದು ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ ಬಂದಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಧರ್ಮ ಯುದ್ಧಗಳು, ಮಿಸೈಲ್ ಯುದ್ಧಗಳು, ಪ್ರಾಕೃತಿಕ ವಿಕೋಪಗಳಿಂದ ದೊಡ್ಡ ಪರಿವರ್ತನೆ ಆಗಲಿದೆ. ನಂತರ ನಾವು ವೈಕುಂಠಕ್ಕೆ ಹೋಗಲಿದ್ದೇವೆ.